ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. KPSC 2016ರಲ್ಲಿ ಕೇಳಿರ್ತಕ್ಕಂಥ ಗ್ರೂಪ್ ಸಿ ಪ್ರಶ್ನೆಗಳನ್ನು ನೋಡೋಣ. IP ವಿಳಾಸವು 4 ಬೈಟ್ಸ್ಗಳ ಉದ್ದ. ವ್ಯಾನ್ ಅಂತಂದರೆ ವೈಡ್ ಏರಿಯಾ ನೆಟ್ವರ್ಕ್. VDU ಅಂತಂದರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್. 1 KB 1024 ಬೈಟ್ಸ್ಗೆ ಸಮ. 1 ಬೈಟ್ ಅಂದರೆ 8 ಬಿಟ್ಗೆ ಸಮ. ಆಪರೇಟಿಂಗ್ ಸಿಸ್ಟಮ್ಗಳು ಯಾವುವು ಅಂತ ನೋಡೋದಾದರೆ ವಿಂಡೋಸ್, ಡಸ್, ಲಿನಕ್ಸ್ ಇವು ಎಕ್ಸಾಂಪಲ್ಗಳಾಗಿರ್ತಕ್ಕಂಥದ್ದು. ಡಿಬಗ್ಗಿಂಗ್ ಎಂಬುದು ಗಣಕಯಂತ್ರದ ಕಾರ್ಯಕ್ರಮದಲ್ಲಿನ ದೋಷವನ್ನು ಸರಿಪಡಿಸುತ್ತದೆ. URL ಎಂಬುದು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಆಗಿದೆ. FTP ಎಂಬುದು ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗಿರ್ತಕ್ಕಂಥದ್ದು. ಮ್ಯಾನ್ ಅಂತಂದರೆ ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್ ಆಗಿರ್ತಕ್ಕಂಥದ್ದು. ಇನ್ನು C ಎಂಬುದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆ. RAM ಇದನ್ನು ವಾಲಟೈಲ್ ಮೆಮೊರಿ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಅದೇ ರೀತಿಯಾಗಿ ಫ್ಲಾಪಿ ಡಿಸ್ಕ್ ಇದು ಒಂದು ಸೆಕೆಂಡರಿ ಮೆಮೊರಿ ಆಗಿದೆ. CD-ROM ಎಂಬುದು ಕಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆಪರೇಟಿಂಗ್ ಸಿಸ್ಟಮ್ ಇದು ಮನುಷ್ಯ ಹಾಗೂ ಮಷಿನ್ನ ನಡುವೆ ಇಂಟರ್ಫೇಸ್ನಂತೆ ವರ್ತಿಸುತ್ತದೆ. HTML ಎನ್ನುವುದು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಡ್ರಾಪ್ ಕ್ಯಾಪ್ ಎನ್ನುವುದು ಪ್ಯಾರಾಗ್ರಾಫಿನ ಪ್ರಾರಂಭ ಅಥವಾ ಮಾರ್ಜಿನ್ನಲ್ಲಿ ಒಂದು ಕ್ಯಾಪಿಟಲ್ ಅಕ್ಷರಗಳನ್ನು ಸೃಷ್ಟಿಸುತ್ತಕ್ಕಂಥದ್ದು. SMTP ಎನ್ನುವುದು ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ MS ವರ್ಡ್ನಲ್ಲಿ Ctrl+H ಹೊಡೆದರೆ ರಿಪ್ಲೇಸ್ ಆಗ್ತಕ್ಕಂಥದ್ದು. ಪ್ಯಾರಾಗ್ರಾಫ್ನ ಚಿಹ್ನೆ ಇವು ಫಾರ್ಮ್ಯಾಟಿಂಗ್ ಚಿಹ್ನೆಯಾಗಿದ್ದು ಇದು ಇಂತಹ ಜಾಗದಲ್ಲಿ ಅಂದರೆ ಟ್ಯಾಬ್ ಕೀ ಒತ್ತಿದ್ದೀರಿ ಎಂದು ಸೂಚಿಸುತ್ತದೆ. ಸೆಂಟೆನ್ಸ್ ಕೇಸ್ ಎನ್ನುವುದು ಒಂದು ಮೊದಲ ಅಕ್ಷರವನ್ನು ಮಾತ್ರ ಕ್ಯಾಪಿಟಲ್ ಆಗಿ ಮಾಡ್ತಕ್ಕಂಥದ್ದು. ವಾಕ್ಯದ ಮೊದಲ ಅಕ್ಷರವನ್ನು ಕ್ಯಾಪಿಟಲ್ ಆಗಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಫಂಕ್ಷನ್ ಒಳಗಿನ ಮತ್ತೊಂದು ಫಂಕ್ಷನ್ ಹೆಸರು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ನೆಸ್ಟೆಡ್ ಫಂಕ್ಷನ್. ISO ಮತ್ತು OSI ನೆಟ್ವರ್ಕ್ ಮಾದರಿಯಲ್ಲಿ 7 ಪದರಗಳಿರ್ತಕ್ಕಂಥದ್ದು, 7 ಲೇಯರ್ಸ್. ನೆಕ್ಸ್ಟು ಗಣಕಯಂತ್ರದ ಪ್ರೋಗ್ರಾಮ್ ಸಾಮಾನ್ಯವಾಗಿ ಸಿಂಟ್ಯಾಕ್ಸ್ ದೋಷ, ಲಾಜಿಕ್ ದೋಷವನ್ನು ಹೊಂದಿರತಕ್ಕಂಥದ್ದಾಗಿದೆ. MS ವರ್ಡ್ನಲ್ಲಿ ಕಾಲಮ್ ಅಗಲವನ್ನು ತಂತಾನೆ ಹೊಂದಿಸಲು ಬಲ ಅಂಚನ್ನು ಡಬಲ್ ಕ್ಲಿಕ್ ಮಾಡ್ತಕ್ಕಂಥದ್ದು. DMA ಅಂತಂದರೆ ಡಾಟಾ ಟ್ರಾನ್ಸ್ಫಾರ್ಮ್ನಲ್ಲಿ ಟೆಕ್ನಿಕ್ನಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದಾಗಿದೆ. ಪ್ರಚಲಿತ ನಿರೂಪಣೆಯಲ್ಲಿ ಹೊಸ ಒಂದು ಸ್ಲೈಡನ್ನು ಸೇರ್ಪಡೆಗೆ Ctrl+M ಅನ್ನು ಒತ್ತಕ್ಕಂಥದ್ದು. ಪವರ್ ಪಾಯಿಂಟ್ ವ್ಯೂವನ್ನು ಏನನ್ನು ಒಳಗೊಂಡಿರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ಲೈಡ್ ಶೋ ವ್ಯೂವನ್ನು ಒಳಗೊಂಡಿರುತ್ತದೆ, ಸ್ಲೈಡ್ ವ್ಯೂವನ್ನು ಒಳಗೊಂಡಿರುತ್ತದೆ, ಪ್ರೆಸೆಂಟೇಷನ್ ವ್ಯೂವನ್ನು ಸಹ ಒಳಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಪ್ರೆಸೆಂಟೇಷನ್ಗೆ 2 ಬಗೆಯ ಸೌಂಡ್ ಎಫೆಕ್ಟ್ ಫೈಲ್ಗಳನ್ನು ಸೇರಿಸಬಹುದು. .wav ಫೈಲ್ ಹಾಗೂ .mid ಫೈಲನ್ನು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ನೋಟ್ ಪೇಜ್ ವ್ಯೂನಲ್ಲಿ ಪವರ್ ಪಾಯಿಂಟ್ನಲ್ಲಿ ಬಳಕೆ ಮಾಡಿ ಅಂತ ಕೇಳಿದರೆ ಸ್ಪೀಕರ್ನ ಪ್ರತಿಕ್ರಿಯೆಗೆ ಸೇರಿಸಬಹುದು ಅಂತ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ವರ್ಕ್ ಬುಕ್ನೊಂದಿಗೆ ರಕ್ಷಿತವಾದ ಮೌಲ್ಯಗಳನ್ನು ಒಂದು ನಿರ್ದಿಷ್ಟ ಗಣಕ್ಕೆ ಸಿನಾರಿಯೋ ಅಂತ ಕರೀತಕ್ಕಂಥದ್ದು. VLOOKUP ಇದು ಯಾವುದಕ್ಕೆ ಉಪಯೋಗವಾಗಿದೆ ಅಂತಂದರೆ ಸಂಬಂಧಿಸಿದ ದಾಖಲೆಯನ್ನು ಹುಡುಕುವುದು. SIP ಎನ್ನುವುದು ಸರ್ವಿಸ್ ಆಕ್ಸೆಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು. PNG ಎನ್ನುವುದು ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ ಆಗಿರ್ತಕ್ಕಂಥದ್ದು. ISDN ಇದು ಇಂಟಗ್ರೇಟೆಡ್ ಸರ್ವಿಸ್ ಡಿಜಿಟಲ್ ನೆಟ್ವರ್ಕ್ ಆಗಿರ್ತಕ್ಕಂಥದ್ದು. RISC ಇದು ರೆಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ಅಂತ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಮೇಲ್ಮೈನಲ್ಲಿ ಲೇಸರ್ ಮೂಲವನ್ನು ಬಿಂಬಿಸಿ ಡೇಟಾ ಓದುವುದು ಆಪ್ಟಿಕಲ್ ಡಿಸ್ಕ್ ಇದು ಮೇಲ್ಮೈ ಲೇಸರ್ನ ಮೂಲವನ್ನು ಬಿಂಬಿಸಿ ಡೇಟಾನ ಓದ್ತಾ ಇರ್ತದೆ ನೋಡ್ರಿ. ನೆಕ್ಸ್ಟು ಟ್ರಾನ್ಸ್ಪೋಸ್ ಇದು ಫಂಕ್ಷನ್ ರೋ ಡೇಟಾವನ್ನು ಕಾಲಮ್ ಡೇಟಾವನ್ನು ರೋನಲ್ಲಿ ಪ್ರದರ್ಶಿಸುತ್ತದೆ. ಯಾವುದು ಟ್ರಾನ್ಸ್ಪೋಸ್ ಎನ್ನುವುದು. ಇನ್ನು ಕ್ಯಾಚ್ ಮೆಮೊರಿ ಇದು ಕಾರ್ಯಾಚರಣೆಯ ಒಂದು ನಿರ್ವಹಣೆಯನ್ನು ಈಟ್ ಅನುಪಾತದಲ್ಲಿ ಮಾರ್ಪಡಿಸುತ್ತದೆ. ಇಫ್ ಅನ್ನು ಟ್ರೂ ಅಥವಾ ಫಾಲ್ಸ್ ತೋರಿಸುವುದು ಲಾಜಿಕಲ್ ಫಂಕ್ಷನ್ ಆಗಿದೆ. ಟೂಲ್ಸ್ ಮೆನುಗಳ ಪೈಕಿ ಮ್ಯಾಕ್ರೋಸ್ ಅನ್ನು ಕಾರ್ಯಗತಗೊಳಿಸಬಹುದು ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ MS ಎಕ್ಸೆಲ್ನಲ್ಲಿ ಚಾರ್ಟ್ ಅನ್ನು ಉಂಟು ಮಾಡಲು F11 ಅನ್ನು ಕ್ಲಿಕ್ ಮಾಡ್ತಕ್ಕಂಥದ್ದು. NAND ಫಂಕ್ಷನ್ ಮತ್ತು NOR ಫಂಕ್ಷನ್ಗಳು ಗೇಟ್ಗಳನ್ನು UBB ಅಂತಂದರೆ ಯೂನಿವರ್ಸಲ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತೇಳಿ ಕರೀತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ MS ಎಕ್ಸೆಲ್ನಲ್ಲಿ ಪ್ರತಿಕ್ರಿಯೆ ಒಂದು ವರ್ಕ್ ಬುಕ್ಕನ್ನು ತಪ್ಪಿನಿಂದಾಗಿ 3 ಸಂಖ್ಯೆಯ ಒಂದು ವರ್ಕ್ಶೀಟ್ಗಳನ್ನು ಹೊಂದಿರತಕ್ಕಂಥದ್ದು. ಈಕ್ವಲ್ ಟು ಚಿಹ್ನೆಯೊಂದಿಗೆ ಒಂದು ಎಕ್ಸೆಲ್ ಪ್ರಾರಂಭವಾಗ್ತಕ್ಕಂಥದ್ದು. 0 ಅಥವಾ 1 ಇದು ಬೈನರಿ ಸಂಖ್ಯೆಗಳಾಗಿವೆ. ಕಂಪೈಲರ್ ಅನ್ನುವುದು
ಒಂದು ನಿಮಿಷ. ಕಂಪೈಲರ್ ಅನ್ನುವುದು ಕೆಲವು ಪ್ರೋಗ್ರಾಮ್ಗಳನ್ನು ವಸ್ತು ವಿಷಯವಾಗಿ ಸಂಕೇತವಾಗಿ ಭಾಷಾಂತರಿಸುವ ಒಂದು ಭಾಷಾಂತರಕಾರವಾಗಿರ್ತಕ್ಕಂಥದ್ದು. ಪಾಸ್ಕಲ್ ಅನ್ನುವಂಥ ಒಂದು ಪ್ರೋಗ್ರಾಮಿಂಗ್ ಭಾಷೆಯನ್ನು ಕಂಡುಹಿಡಿದರು ನಿಕ್ಲಸ್ ವರ್ತ್ ಅವರು. ಬ್ಯಾಂಡ್ ವಿಡ್ತ್ ಇದು ನೀಡಿರುವ ಸಮಯದಲ್ಲಿ ಒಂದು ಸಂವಹನ ಮಾಧ್ಯಮವು ವರ್ಗಾಯಿಸಬಹುದಾದ ಮಾಹಿತಿಯ ಮೊತ್ತವಾಗಿದೆ. ಫಿಶಿಂಗ್ ಎನ್ನುವುದು ಸೂಕ್ಷ್ಮ ಮಾಹಿತಿಯನ್ನು ಕದಿಯುವುದು. ಹಣ ಕೇಳ್ತಾರೆ ನೋಡ್ರಿ, ಅದು ಫಿಶಿಂಗ್ ಆಗಿರ್ತಕ್ಕಂಥದ್ದು. F5 ಮತ್ತು ಇದರಿಂದ ವ್ಯೂ ಸ್ಲೈಡ್ ಶೋಗೆ ಬಳಕೆ ಆಗ್ತಕ್ಕಂಥದ್ದು. ಸಿ ಎನ್ನುವುದು ಡೆನಿಸ್ ರಿಚಿ ಅವರು ಕಂಡುಹಿಡಿದಿದ್ದಾರೆ. C++ ಎನ್ನುವಂಥ ಒಂದು ಭಾಷೆಯನ್ನು ಬ್ರಿಜರ್ ಸ್ಟ್ರೌಟಪ್ ಅವರು ಕಂಡುಹಿಡಿದಿರ್ತಕ್ಕಂಥದ್ದು. .tmp ಎನ್ನುವುದು ತಾತ್ಕಾಲಿಕ ಕಡತಗಳಿಗೆ ಹೆಸರುವಾಸಿ. ಅದೇ ರೀತಿಯಾಗಿ ವೈಟ್ ಹ್ಯಾಟ್ ಎನ್ನುವಂತಹ ಒಂದು ಹ್ಯಾಕರ್ಸ್ಗಳನ್ನು ಕೊನೆಯ ಪಕ್ಷ ದುರುದ್ದೇಶರಹಿತವಾಗಿರ್ತಕ್ಕಂಥದ್ದು. ಈ ಕಾರಣಗಳಿಂದ ಅಥವಾ ಅಧಿಕೃತತೆಗಾಗಿ ಭದ್ರತೆಯನ್ನು ಛೇದಿಸುವ ಹ್ಯಾಕರ್ ಆಗಿದೆ. MS ವರ್ಡ್ನಲ್ಲಿ ಒಂದು ಬುಲೆಟ್ಸ್ಗಳನ್ನು ಸೇರಿಸಲು Ctrl+Shift+L ಅನ್ನು ಕ್ಲಿಕ್ ಮಾಡಬೇಕು. MS ವರ್ಡ್ನಲ್ಲಿ ಬುಲೆಟನ್ನು ಸೇರಿಸಲು Ctrl+Shift+L ಅನ್ನು ಒತ್ತಕ್ಕಂಥದ್ದು. MS ವರ್ಡ್ನಲ್ಲಿ ಇನ್ಸರ್ಟ್ ಆ್ಯಂಡ್ ನೋಟ್ ಇದು ರೆಫರೆನ್ಸ್ ಮೆನು ತೆರೆದಿರ್ತಕ್ಕಂಥದ್ದು. F1 ಅನ್ನೋದಂದರೆ ಎಲ್ಪ್ ಮೆನು ತೆರೆಯುತ್ತದೆ. F2 ಅನ್ನು ಕ್ಲಿಕ್ ಮಾಡೋದ್ರಿಂದ ಎಡಿಟಿಂಗ್ ಮೆನು ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದು. F4ನ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಕೊನೆಯ ಕ್ರಿಯೆಯನ್ನು ಒಂದು ಪುನರಾವರ್ತಕ್ಕಂಥದ್ದು. F7 ಅನ್ನು ಸ್ಪೆಲ್ಲಿಂಗ್ ಚೆಕ್ ಅಂತೇಳಿ ಕರಿತಕ್ಕಂಥದ್ದು. ಇದು 1024 TB ಇದು PBಗೆ ಸಮ. F5 ಒತ್ತೋದ್ರಿಂದ ಗೋ ಟು ಡೈಲಾಗ್ ಬಾಕ್ಸ್. ನೆಕ್ಸ್ಟು 70 ನಳಿಕೆಯನ್ನು ಹೊಂದಿರತಕ್ಕಂಥದ್ದು. ವ್ಯಾಕ್ಯೂಮ್ ಟ್ಯೂಬ್ಸನ್ನು ಬಳಸ್ತಕ್ಕಂಥದ್ದು. ನೆಕ್ಸ್ಟು F10 ಅನ್ನೋದನ್ನು ಹೈಲೈಟ್ಗೆ ಬಳಸ್ತಕ್ಕಂಥದ್ದು. F11ನ ಸೆಲೆಕ್ಟೆಡ್ ಸೆಲ್ಗೆ ಬಳಸ್ತಕ್ಕಂಥದ್ದು. F12ನ ಸೇವ್ ಆ್ಯಸ್ಗೆ ಬಳಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಈ ಥರ ಒಂದು ಈ ಥರ ಡೈಮಂಡ್ ಥರ ಇದೆ, ಇದು ನಿರ್ಣಯವನ್ನು ಸೂಚಿಸುತ್ತದೆ. ಈ ಥರ ಇತ್ತಪ್ಪ ಅಂದರೆ ಇದು ಸೂಚಿಸುತ್ತದೆ. ರೌಂಡ್ ಇತ್ತಂದರೆ ಇದು ಕನೆಕ್ಟರ್ ಅಂತ ಕರಿತೀವಿ. ಈ ಥರ ಇದ್ದರೆ ಪ್ರೋಗ್ರೆಸ್ ಅಥವಾ ಪ್ರೋಗ್ರೆಸ್ ಎನ್ನುವರು. ಪವರ್ ಪಾಯಿಂಟನ್ನು .pptx ಎನ್ನುವರು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದರೆ ಸೆಲ್ ರೆಫರೆನ್ಸನ್ನು F2:L12 ಇದು ನೀಡತಕ್ಕಂಥದ್ದು. F3ಯನ್ನು ಒತ್ತೋದ್ರ ಮೂಲಕ ಪೇಸ್ಟ್ ನೇಮ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತದೆ. F6ಇಂದ ರಿಬ್ಬನ್ ಓಪನ್ ಆಗ್ತಕ್ಕಂಥದ್ದು. F8ಇಂದ ಆನು ಅಥವಾ ಆಫ್ ಕೂಡ ಮಾಡಬಹುದಾಗಿದೆ. F9ಇಂದ ಕ್ಯಾಲ್ಕುಲೇಟರ್ ಓಪನ್ ಆಗ್ತಕ್ಕಂಥದ್ದು. ಇದೇ ರೀತಿಯಾಗಿ ಒಂದು ಕಾಂಪಿಟೇಟಿವ್ಗೆ ಮುಂದಿನ ದಿನಗಳಲ್ಲಿ ಆಗ್ತಾ ಇರ್ತೀವಿ. ಈ ಚಾನಲ್ ಇಷ್ಟವಾತಂದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.